ಸರ್, ಈ ಅಣ್ಣವ್ರ ಕುಟುಂಬಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಅಂತೆ. ಅಂದರೆ ನೀವು ಅವ್ರಿಗೆ ಸಂಬಂಧಿಕರಾಗಬೇಕಾ ಎನ್ನುವಂಥದ್ದು. ಯಾಕಂದರೆ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಅವ್ರ ಮಗು ಹಾಗೆ ಇದೆ, ನೀವು ಕೂಡ ನೋಡಲಿಕ್ಕೆ ಒಂದು ರೀತಿ ಅಣ್ಣವ್ರ ರೀತಿಯೇ ಕಾಣ್ತಿದ್ದೀರಾ? ಇಲ್ಲ ಸರ್, ಖಂಡಿತ ಸಂಬಂಧ ಇಲ್ಲ. ಆದರೆ ಅಣ್ಣವ್ರ ಮಕ್ಕಳು ಶಿವರಾಜ್ ಕುಮಾರ್ ಜೊತೆ ಒಂದು 19 ಸಿನಿಮಾ ಮಾಡಿದೆ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ, ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಗೋವಿಂದರಾಜ್ ಅವ್ರ ಮಗನ ಜೊತೆ ಒಂದು ಸಿನಿಮಾ ಮಾಡಿದೆ, ಷಣ್ಮುಗ ಅವ್ರ ಜೊತೆ. ಬಟ್ ಮೂರೂ ಜನ ಕೂಡ ನಮ್ಮನ್ನು ಎಲ್ಲಿ ಸಿಕ್ಕರೂ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಶಿವರಾಜ್ ಕುಮಾರ್ ಅಂತೂ ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಯಾರು ಪರಿಚಯದವ್ರು ಇರ್ತಾರೋ ಅವರೆಲ್ಲರೂ ಭಾಳ ಪ್ರೀತಿಯಿಂದನೇ ಮಾತಾಡಿಸ್ತಾರೆ. ಅವರು ಜನಗಳ ಜೊತೆ ಹೊಂದ್ಕೊಳ್ಳೋ ಅಂಥದ್ದು ಕೂಡ ನಿಜವಾಗಲೂ ಅದನ್ನು ಕಲಿಬೇಕು ಅವರಿಂದ. ಯಾವುದೇ ಥರದ ಈಗೋ ಇರಲ್ಲ. ಬೇರೆ ಹೀರೋಗಳ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಅವ್ರದ್ದೇ ಆದಂಥ ನಡವಳಿಕೆ ಇರುತ್ತೆ. ಆದರೆ ಅಣ್ಣವ್ರ ಮಕ್ಕಳಂತೂ ಅದಕ್ಕೆ ತೆಗೆದು ಹಾಕಂಗಿಲ್ಲ. ಒಳ್ಳೆ ಸಂಸ್ಕಾರ ಇದೆ. ಮೂಗು ಏನು ಮಾಡೋದು, ಮೂಗುದ್ದ ಆಯಿತು, ನಮ್ಮನ್ನ ಮೂಗುದ್ದ ಆಯಿತು ಆಗಿದ್ದರಿಂದ ನಮ್ಮನ್ನು ಐಡೆಂಟಿಫಿಕೇಷನ್ ಮೂಗಿಂದನೇ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಸುರೇಶನ್ನು ಮೂಗು ಸುರೇಶ್ ಅಂತ ಇಟ್ಬಿಟ್ರು. ಅದೇ ಜನಪ್ರಿಯ ಆಗೋಯ್ತು. ಆಮೇಲೆ ಅದೇ ಮಾರ್ಕೆಟಿಗೆ ಬಂದ್ಬಿಡ್ತು. ಅದರಿಂದನೇ ನನಗೆ ಪ್ಲಸ್ ಪಾಯಿಂಟು. ಏನು ಮಾಡೋದು? ಅದೇ ಏನೋ ರಾಜ್ಕುಮಾರ್ ಹೇಳ್ತಿದ್ರಲ್ಲ ಒಂದ್ಸರಿ, ಯಾವಾಗ ಹೇಳಿದ್ರ ಸರ್? ಹೇಳಿದ್ದೆ, ಅಂದರೆ ನನ್ನ ಮೂಗೇನು ಎಷ್ಟು ಉದ್ದ ಇದೆ, ಮೂಗೇನು ಹೆಚ್ಚು ಕಮ್ಮಿ ನಮ್ಮ ಹಾಕಿದ್ಯಾ? ಅಂದರೆ ಅವರಷ್ಟು ಸುಂದರವಾಗಿ ಇಲ್ವಲ್ಲ ನಾವು, ಅದಕ್ಕೆ ನಾವು ಕಾಮಿಡಿ ಆರ್ಟಿಸ್ಟ್ ಆಗಿ ನಾಯಕ ನಟರಾಗಲಿಲ್ಲ ನಾವು. ಸರ್, ಈ ಅಣ್ಣವ್ರ ಕುಟುಂಬಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಅಂತೆ. ಅಂದರೆ ನೀವು ಅವ್ರಿಗೆ ಸಂಬಂಧಿಕರಾಗಬೇಕಾ ಎನ್ನುವಂಥದ್ದು. ಯಾಕಂದರೆ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಅವ್ರ ಮಗು ಹಾಗೆ ಇದೆ, ನೀವು ಕೂಡ ನೋಡಲಿಕ್ಕೆ ಒಂದು ರೀತಿ ಅಣ್ಣವ್ರ ರೀತಿಯೇ ಕಾಣ್ತಿದ್ದೀರಾ? ಇಲ್ಲ ಸರ್, ಖಂಡಿತ ಸಂಬಂಧ ಇಲ್ಲ. ಆದರೆ ಅಣ್ಣವ್ರ ಮಕ್ಕಳು ಶಿವರಾಜ್ ಕುಮಾರ್ ಜೊತೆ ಒಂದು 19 ಸಿನಿಮಾ ಮಾಡಿದೆ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ, ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಗೋವಿಂದರಾಜ್ ಅವ್ರ ಮಗನ ಜೊತೆ ಒಂದು ಸಿನಿಮಾ ಮಾಡಿದೆ, ಷಣ್ಮುಗ ಅವ್ರ ಜೊತೆ. ಬಟ್ ಮೂರೂ ಜನ ಕೂಡ ನಮ್ಮನ್ನು ಎಲ್ಲಿ ಸಿಕ್ಕರೂ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಶಿವರಾಜ್ ಕುಮಾರ್ ಅಂತೂ ಅವ್ರ ಮನೇಲಿ ಎಲ್ಲರೂ ಅಷ್ಟೇ, ಯಾರು ಪರಿಚಯದವ್ರು ಇರ್ತಾರೋ ಅವರೆಲ್ಲರೂ ಭಾಳ ಪ್ರೀತಿಯಿಂದನೇ ಮಾತಾಡಿಸ್ತಾರೆ. ಅವರು ಜನಗಳ ಜೊತೆ ಹೊಂದ್ಕೊಳ್ಳೋ ಅಂಥದ್ದು ಕೂಡ ನಿಜವಾಗಲೂ ಅದನ್ನು ಕಲಿಬೇಕು ಅವರಿಂದ. ಯಾವುದೇ ಥರದ ಈಗೋ ಇರಲ್ಲ. ಬೇರೆ ಹೀರೋಗಳ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಅವ್ರದ್ದೇ ಆದಂಥ ನಡವಳಿಕೆ ಇರುತ್ತೆ. ಆದರೆ ಅಣ್ಣವ್ರ ಮಕ್ಕಳಂತೂ ಅದಕ್ಕೆ ತೆಗೆದು ಹಾಕಂಗಿಲ್ಲ. ಒಳ್ಳೆ ಸಂಸ್ಕಾರ ಇದೆ. ಮೂಗು ಏನು ಮಾಡೋದು, ಮೂಗುದ್ದ ಆಯಿತು, ನಮ್ಮನ್ನ ಮೂಗುದ್ದ ಆಯಿತು ಆಗಿದ್ದರಿಂದ ನಮ್ಮನ್ನು ಐಡೆಂಟಿಫಿಕೇಷನ್ ಮೂಗಿಂದನೇ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಸುರೇಶನ್ನು ಮೂಗು ಸುರೇಶ್ ಅಂತ ಇಟ್ಬಿಟ್ರು. ಅದೇ ಜನಪ್ರಿಯ ಆಗೋಯ್ತು. ಆಮೇಲೆ ಅದೇ ಮಾರ್ಕೆಟಿಗೆ ಬಂದ್ಬಿಡ್ತು. ಅದರಿಂದನೇ ನನಗೆ ಪ್ಲಸ್ ಪಾಯಿಂಟು. ಏನು ಮಾಡೋದು? ಅದೇ ಏನೋ ರಾಜ್ಕುಮಾರ್ ಹೇಳ್ತಿದ್ರಲ್ಲ ಒಂದ್ಸರಿ, ಯಾವಾಗ ಹೇಳಿದ್ರ ಸರ್? ಹೇಳಿದ್ದೆ, ಅಂದರೆ ನನ್ನ ಮೂಗೇನು ಎಷ್ಟು ಉದ್ದ ಇದೆ, ಮೂಗೇನು ಹೆಚ್ಚು ಕಮ್ಮಿ ನಮ್ಮ ಹಾಕಿದ್ಯಾ? ಅಂದರೆ ಅವರಷ್ಟು ಸುಂದರವಾಗಿ ಇಲ್ವಲ್ಲ ನಾವು, ಅದಕ್ಕೆ ನಾವು ಕಾಮಿಡಿ ಆರ್ಟಿಸ್ಟ್ ಆಗಿ ನಾಯಕ ನಟರಾಗಲಿಲ್ಲ ನಾವು.